ಟೋನ್ 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 ಚೇಂಜ್ ಆಯಿತು. ಯಾಕೆ ಬಂದರು? ನನ್ನ ಕರ್ಕೊಂಡು ಹೋಗಕ್ ಬಂದಿರ್ಬೋದಾ? ಹಾಂ, ಅದಕ್ಕೆ ಇರ್ಬೋದು. ನೀನು ಹೋಗು. ಹಾಂ, ಹೋಗು. ಅದು ಸರಿ, ನೀವ್ ಯಾಕೆ ಬಂದಿದ್ದು ಅಣ್ಣ ಸರ್? ನಾನು ಯಾಕೆ ಬಂದೆ? ನೀನು ಇಲ್ಲಿದೆಯಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ಓ ಸರಿ, ಬನ್ನಿ. ಇಲ್ಲ, ನಾನು ಬರೋಕ್ಕಾಗಲ್ಲ. ಯಾಕೆ? ವಿರಾಜ್ ಬಣ್ಣ ಬಯಲಾಗುತ್ತಲ್ಲ, ಅದಕ್ಕೆ. ಅಣ್ಣ ಸರ್, ನೀವೇನು ಹೇಳ್ತಾ ಇದ್ದೀರಾ? ನನಗೇನು ಕೇಳಿಸ್ತಿಲ್ಲ. ಯಾಕಂದರೆ ನನಗೆ ರಮ್ಯ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ನೀನು ಹೋಗಿರು. ಲೋ, ಮಿಥಿಲಾ ಕೆಲ್ಸ ಸಿಕ್ಕಾಕೊಂಡ್ರೆ ಏನು ಮಾಡೋದು? ಹಿಂದಿನ ಮಗಳಿಂದ ಎಸ್ಕೇಪ್ ಆಗೋಣ. ಬರ, ನಡಿ. ಚಾನ್ಸೇ ಇಲ್ಲ. ರಮ್ಯಾ ಮನೆಗೆ ಹೋಗಿ ಮಿಥಿಲಾಗೆ ಅವಮಾನ ಮಾಡಿದ್ದಾಳೆ. ಇಲ್ಲಿ ಮಿಸ್ ಮುಗುತಿಗೆ ಸೀರೆ ಹೊಡಿಸಿ ಅವಳಿಗೆ ಟಾರ್ಚರ್ ಕೊಟ್ಟಿದ್ದಾಳೆ. ಅವಳನ್ನ ಕೇಳ್ತೀನಿ. ವಿರಾಜ್, ಹಲೋ ವಿರಾಜ್, ಇಲ್ಲಿ ಗಲಾಟೆ ಆಗೋದು ಬೇಡ. ಮಿಥಿಲಾ ಪ್ಲೀಸ್, ಇವತ್ತು ನನ್ನ ತಡೆಯಕ್ಕೆ ಬರಬೇಡ. ನಾನು ರಮ್ಯಾ ಹತ್ರ ಮಾತಾಡಲೇಬೇಕು. ಏನಿದು? ನಿಮ್ಮ ಮನೆಯವರೆಲ್ಲ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ದೀರಲ್ಲ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಧರ್ಮ ಛತ್ರ ಅನ್ಕೊಂಡಿದ್ದೀರಾ? ರಮ್ಯಾಗೆ ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಡಕ್ ಬಂದಿದ್ದೀವಿ. ಈಗ ಅವಳು ಏನ್ ಮಾಡಿದ್ಲು? ನಮ್ಮ ಮನೆಗೆ ಬಂದು ಮಿಥಿಲಾಗೆ ಅವಮಾನ ಮಾಡಿದ್ದಾಳೆ. ನೀವೇನ್ ಚಿಕ್ಕ ಮಕ್ಳ? ಸ್ಕೂಲಲ್ಲಿ ಬೀಳ್ಸಿದ್ಲು, ಹೊಡೆದಾಕುದ್ಲು ಅಂತ ಕಂಪ್ಲೇಂಟ್ ಇಟ್ಕೊಂಡ್ ಬರ್ತಾರಲ್ಲ, ಹಾಗೆ ಬಂದಿದ್ದೀರಲ್ಲ. ವಿರಾಜ್ ಇದೆ ನೆಪ ಇಟ್ಕೊಂಡು ಬಂದ, ಈಗ ನೀವು ಬೇರೆ. ಆಂಟಿ ಸಾರಿ, ನಾವು ಹೊರಡ್ತೀವಿ. ಹರ್ಷಿತ್ ಬಾ. ಬಿಡು ಮಿಥಿಲಾ, ನಾನು ಎಲ್ಲಿಗೂ ಬರೋದಿಲ್ಲ. ಆಂಟಿ, ರಮ್ಯಾ ಅಲ್ಲಿದ್ದಾಳೆ. ನಾನಿವತ್ತು ಅವಳ ಜೊತೆ ಮಾತಾಡದೆ ಹೋಗೋದೇ ಇಲ್ಲ. ಹರ್ಷಿ ಪ್ಲೀಸ್, ಹಠ ಮಾಡಬೇಡ. ಎಸ್ ಸಲ ಅಂತ ನೀನು ಅವಮಾನ ಅನುಭವಿಸ್ತಾನೆ ಇರ್ತೀಯ ಮಿಥಿಲಾ. ಅದನ್ನ ಕೇಳೋದಿಕ್ಕೆ, ಪ್ರಶ್ನೆ ಮಾಡೋದಿಕ್ಕೆ ನಿಮಗೆ ಬೇರೆ ಯಾವ ದಿನನೂ ಸಿಗ್ಲಿಲ್ವಾ? ಇವತ್ತೇ ಆಗ್ಬೇಕಾ? ಬೆಂಕಿ ಹಾಕಿದ್ದೀನೇ ಬೆಂಕಿನ ಆರಿಸ್ಬೇಕು ಆಂಟಿ. ಕಾಯ್ತಾ ಕೂತ್ರೆ ಬೆಂಕಿಯಿಂದ ಎಲ್ಲ ಸುಟ್ಟು ಹೋಗುತ್ತೆ. ರಮ್ಯಾ ಅವಮಾನ ಮಾಡಿದಾಗ್ಲೇ ಅವಳಿಗೆ ಬುದ್ಧಿ ಹೇಳ್ಬೇಕು. ಬೇರೆ ದಿನ ಕಾಯ್ತಾ ಕೂತ್ರೆ ಮಿಥಿಲಾ ಮನ್ಸು ಇನ್ನಷ್ಟು ಹಾಳಾಗತ್ತೆ. ಹರ್ಷಿ, ನಂಗೇನು ಬೇಜಾರಾಗಿಲ್ಲ. ನೀನು ಓವರ್ ರಿಯಾಕ್ಟ್ ಆಗ್ಬೇಡ. ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡ ಮಿಥಿಲಾ. ಅತ್ತೆ ಮುಂದೆ ನೀನು ಅಳ್ತಾ ಕೂತಿರೋದನ್ನ ನಾನು ನೋಡಿದ್ದೀನಿ. ಆ ಕ್ಷಣಕ್ಕೆ ಬೇಜಾರಾಯ್ತು ಅಷ್ಟೇ. ನಾನೀಗ ಸರಿ ಹೋಗಿದ್ದೀನಿ. ನಿಮಗೆ ಗಂಡ ಹೆಂಡತಿ ಪುರಾಣನ ನಿಮ್ಮನೇಲಿ ಇಟ್ಕೋತೀರಾ? ನನಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ನಿಮ್ಮ ಈ ಡ್ರಾಮಾನ ನನಗೆ ನೋಡಕ್ಕಾಗಲ್ಲ. ಇಲ್ಲ ಆಂಟಿ, ರಮ್ಯಾನ್ ಕರೀರಿ. ನಾನು ಇವತ್ತು ಅವಳ ಹತ್ರ ಮಾತಾಡೇ ಹೋಗೋದು. ಛೇ, ಇದೊಳ್ಳೆ ಕತೆ ಆಯ್ತಲ್ಲ. ರಮ್ಯಾನ್ ನೋಡೋದಕ್ಕೆ ಹುಡ್ಗನ್ ಕಡೆಯವ್ರು ಬರ್ತಿದ್ದಾರೆ. ಅವ್ಳು ರೆಡಿ ಆಗ್ಬೇಕಾ ಅಥವಾ ನಿಮ್ ಬುದ್ಧಿವಾದ ಕೇಳ್ಕೊಂಡು ಕುತ್ಕೋಬೇಕಾ? ಆದ್ರೂ ಆ ರಮ್ಯಾ ಏಯ್, ಇದು ರಮ್ಯಾ ಸೀರೆ, ನೀನ್ಯಾಕೆ ಉಟ್ಕೊಂಡಿದ್ಯಾ? ಅದು ಮೇಡಮ್, ರಮ್ಯಾ ಮೇಡಮೇ ಉಟ್ಕೋ ಅಂತ ಅಂದ್ರು, ಅದಕ್ಕೆ ಅವಳು ಮಾಡಿ ಮೇಲಿಂದ ಕೆಳಗಡೆ ಹಾರು ಅಂತ ಹೇಳ್ತಾಳೆ. ಹಾರ್ತೀಯಾ? ಆಂಟಿ, ರಮ್ಯಾ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅವಳು ಸುಮ್ಮನಿರ್ತಾಳ? ಅವಳ ಬಗ್ಗೆ ನಿಮಗೆ ಗೊತ್ತಲ್ವಾ? ಅದಕ್ಕೆ ಹೆದ್ರಿ ಮಲ್ಲಿ ಸೀರೆ ಉಟ್ಟಿರ್ತಾಳೆ ಅಲ್ವಾ ಮಲ್ಲಿ? ಹೌದು ಮೇಡಮ್, ನಿಮ್ಮ ಮನೆಯಲ್ಲಿ ಕೆಲಸದವರೆಲ್ಲ ಹೀಗೆ ಸೀರೆ ಉಟ್ಕೊಳ್ಳೋದು ಅಂತ ಅನ್ಕೊಂಡು. ಮೇಡಮ್, ಅವರೆಲ್ಲ ಬಂದರು. ಅಯ್ಯೋ, ಬಂದೇ ಬಿಟ್ರ? ಬನ್ನಿ ಬನ್ನಿ, ನೀವು ಬರ್ತಾ ಇದ್ದೀರಾ ಅಂತ ನನ್ನ ಮಗಳು ಸೀರೆ ಉಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ವಿರಾಜ್, ಕೋಪ ಮಾಡ್ಕೋಬೇಡ ಕಣ, ಸಮಾಧಾನವಾಗಿರು. ಮೊದಲೇ ಆ ರಮ್ಯಾ. ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್
ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಮೇಲೆ ನಿಂಗೆ ಎಷ್ಟು ಕೇರ್ ಅಲ್ವಾ? ರಮ್ಯಾ, ನಿಂಗೆ ಹುಚ್ಚಿಡ್ದಿದ್ಯಾ? ವಿರಾಜ್, ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ಮನೆಗೆ ಬಂದು ಮಿಥಿಲನ್ ಬಯಕ್ಕೆ ಯಾರು ನಿಂಗೆ ರೈಟ್ಸ್ ಕೊಟ್ಟಿದ್ದು?